ತಾಯಿ ಪಾದಕ್ಕೆ ನಮಸ್ಕಾರ. ಅವ್ರ ಜೊತೆ ಒಂದು ಕತ್ತಿ ಇಟ್ಕೊಂಡು ಹೋರಾಡಿ ಅವ್ರಿಗಿಂತ ಮುಂಚೆ ನಾವು ಹುತಾತ್ಮರಾಗಬೇಕು. ಅದು ನಾವು ಈ ನಾಡಿಗೆ ಮಾಡುವಂತ ಸೇವೆ. ರಾಣಿ ಚೆನ್ನಮ್ಮನವರು, ನೀನ್ ಇನ್ನು ನನ್ನ ಕಡೆ ಸೇರ್ಕೊಂಡು ಯಾಕೆ ನೀನ್ ಬ್ರಿಟಿಷರನ್ನ ಹೊರದೋಡ್ಸಕ್ ನೀನ್ ಸೈನಿಕ ಆಗ್ತಾ ಇಲ್ಲ, ತಗೋ ಈ ಕತ್ತಿ, ಬಾ ನನ್ ಜೊತೆ ಹೋರಾಡು ಅಂತ ಕರೀತಾರ. ರಾಣಿ ಚೆನ್ನಮ್ಮ ಅವರು ಬಂಡಾಯದ ಬಗ್ಗೆ ನೀವು ಒಂದು ಪ್ರಶ್ನೆ ಕೇಳಿದರೆ ಅದು ಏನಾಗುತ್ತದೆ ಮತ್ತು ಅವರ ಪ್ರತಿಕ್ರಿಯೆ ಹೇಗೆ ಇರುತ್ತದೆ ಎಂದು ನೀವು ಭಾವಿಸುತ್ತೀರಿ? ಬಂಡಾಯದ ಬಗ್ಗೆ ನಾ ಪ್ರಶ್ನೆ ಕೇಳಿದ್ರೆ ಫಸ್ಟ್ ಅವ್ರು ನನ್ನನ್ನೇ ಕೇಳ್ತಾರೆ. ರಾಣಿ ಚೆನ್ನಮ್ಮನವರು, ನೀನ್ ಇನ್ನು ನನ್ನ ಕಡೆ ಸೇರ್ಕೊಂಡು ಯಾಕೆ ನೀನ್ ಬ್ರಿಟಿಷರನ್ನ ಹೊರದೋಡ್ಸಕ್ ನೀನ್ ಸೈನಿಕ ಆಗ್ತಾ ಇಲ್ಲ, ತಗೋ ಈ ಕತ್ತಿ, ಬಾ ನನ್ ಜೊತೆ ಹೋರಾಡು ಅಂತ ಕರೀತಾರ ಅವರು ಅಲ್ವಾ? ಕೇಳಕ್ಕಾಗಲ್ಲ, ಯಾಕೆಂದ್ರೆ ಶಿ ಹ್ಯಾಸ್ ವೆರಿ ಶಾರ್ಟ್ ಟೈಮ್, ಶಿ ವಾಸ್ ರನ್ನಿಂಗ್ ಔಟ್ ಆಫ್ ಟೈಮ್ ಪಾಪ ಅಲ್ವಾ? ಸೊ ಆ ತಾಯಿ ಚೆನ್ನಮ್ಮನ ಹತ್ರ ಹೋಗಿ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ, ಬಾ ನೀನು ಬಂದಿದ್ಯಾ, ತಗೋ ಈ ಕತ್ತಿ, ನಡಿ ನಾವಿಬ್ರು ಸೇರಿ ನಮ್ ಕೋಟೆ ಉಳಿಸೋಣ ಅಂತ. ಅದಲ್ವೇ ನಾವು ಮಾಡ್ಬೇಕಾಗಿದ್ದು. ಅವ್ರನ್ನ ಆ ತಾಯಿನ ಏನು ಕೇಳಬಾರ್ದು. ಆ ತಾಯಿ ಪಾದಕ್ಕೆ ನಮಸ್ಕಾರ. ಅವ್ರ ಜೊತೆ ಒಂದು ಕತ್ತಿ ಇಟ್ಕೊಂಡು ಹೋರಾಡಿ ಅವ್ರಿಗಿಂತ ಮುಂಚೆ ನಾವು ಹುತಾತ್ಮರಾಗಬೇಕು. ಅದು ನಾವು ಈ ನಾಡಿಗೆ ಮಾಡುವಂತ ಸೇವೆ ಅಲ್ವಾ? ಸೊ ತಾಯಿ ಚೆನ್ನಮ್ಮನವ್ರು ನನ್ ಸಿಕ್ಕಿದ್ರೆ, ತಾಯಿ ಮೊದಲು ನನಗೆ ಕತ್ತಿ ಕೊಡಿ, ನಾನು ಮೊದಲು ಹುತಾತ್ಮನಾಗ್ತೀನಿ, ಆಮೇಲೆ ನೀವು ಅಂತ ಹೇಳ್ತಾ ಇದ್ದೆ ನಾನು.